5 ದಿನ ಕಳೆದರೂ ಪತ್ತೆಯಾಗದ ಕೆಫೆ ಸ್ಫೋಟದ ಬಾಂಬರ್. ಮರಕ್ಕೆ ಕಾರು ಡಿಕ್ಕಿ ದರ್ಗಾ ದರ್ಶನಕ್ಕೆ ಹೋಗ್ತಿದ್ದ 5 ಸೇರಿದ್ದು ಮಸಣಕ್ಕೆ. ಚಿಕ್ಕಮಗಳೂರು, ಉತ್ತರ ಕನ್ನಡದಲ್ಲಿ ಮಂಗನ ಕಾಯಿಲೆ ತಲ್ಲಣ, ಬೀದರ್ನ ಹಲವೆಡೆ ಭೂಕಂಪನ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ನಮ್ಮ ಲ್ಯಾಬ್ನಿಂದ ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಮಾಡಲಾಗಿದೆ. 46 ಗಂಟೆಗಳ ಕಾಲ ನಾವು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಖಾಸಗಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಫಣೀಂದ್ರ ಹೇಳಿಕೆ ನೀಡಿದ್ದಾರೆ. ಒಮ್ಮೆ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಲಾಗಿದೆ, ಮತ್ತೊಂದು ಬಾರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಲಾಗಿದೆ. ಆಡಿಯೋ ಕ್ಲಿಪ್ಪಿಂಗ್ ಬಳಸಿ ಪರೀಕ್ಷೆ ಮಾಡಿದ್ದೇವೆ, ಪದಗಳ ಬಳಕೆಯಲ್ಲಿ ವ್ಯತ್ಯಾಸ ಕೇಳಿ ಬಂದಿದೆ ಅಂತ ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ, ದಟ್ ಇಸ್ ನಾಸಿರ್ ಸಾಬ್ ಜಿಂದಾಬಾದ್. ಸೆಕೆಂಡ್ ಟೈಮ್ ಏನು ಹೇಳಿದ್ದಾರೆ, ದಟ್ ಇಸ್ ಹೈಲಿ ಲೈಕ್ಲಿ ಟು ಬಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕನ್ಕ್ಲೂಡ್ ಮಾಡಿದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿ 5 ದಿನ ಉರುಳಿದ್ರು ಬಾಂಬರ್ನ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಸಿಸಿ ಕ್ಯಾಮೆರಾ ದೃಷ್ಟಿಗಳು ಸಿಗ್ತಾ ಇವೆ ಹೊರತು ಬಾಂಬರ್ ಎಲ್ಲಿದ್ದಾನೆ ಅನ್ನೋದು ಕಾಕಿಗೆ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ FSL ತಂಡ, ಮತ್ತೊಂದ್ ಕಡೆ ಸಿಸಿಬಿ ಪೊಲೀಸರು, ಇನ್ನೊಂದ್ ಕಡೆ NIA ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಶಂಕಿತ ಉಗ್ರನ ಬೆನ್ನತ್ತಿದ್ದಾರೆ. ಬಸ್ನಿಂದ ಶಂಕಿತ ಬಾಂಬರ್ ಇಳಿಯೋದು, ಬಸ್ ನಿಲ್ದಾಣದಲ್ಲೇ ಟೈಮರ್ ಫಿಕ್ಸ್ ಮಾಡೋದು, ನಂತರ ರಾಮೇಶ್ವರಂ ಕೆಫೆಗೆ ಎಂಟ್ರಿ ಕೊಡೋದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ. ಒಂದ್ ಕಡೆ ಸಿಸಿಬಿ ಪೊಲೀಸರು ಹುಡುಕಾಟ ತೀವ್ರಗೊಳಿಸಿದ್ರೆ, ಮತ್ತೊಂದ್ ಕಡೆ ಅಧಿಕೃತವಾಗಿ ಪ್ರಕರಣ ದಾಖಲಿಸಿಕೊಂಡ NIA ತಂಡ ಇನ್ನೆರಡು ದಿನಗಳಲ್ಲಿ ತನಿಖೆ ಕೈಗೆತ್ತಿಕೊಳ್ಳಲಿದೆ. ಕೇಸ್ ದಾಖಲಾದ ಬಳಿಕ ಸ್ಫೋಟವಾದ ಸ್ಥಳಕ್ಕೆ ಆಗಮಿಸಲಿರುವ NIA ಪರಿಶೀಲನೆ ನಡೆಸಲಿದೆ. ಬೀದರ್ ಜಿಲ್ಲೆಯ ಹಲವೆಡೆ ನಿನ್ನೆ ರಾತ್ರಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಬೀದರ್ ತಾಲೂಕಿನಲ್ಲಿ ರಾತ್ರಿ 7:40ರ ಸುಮಾರಿಗೆ ಇಸ್ಲಾಂಪುರ ಯರನಹಳ್ಳಿಯಲ್ಲಿ ಭೂಮಿ ಕಂಪಿಸಿದೆ. ಕಂಪನದ ತೀವ್ರತೆ 1.85ರಷ್ಟು ದಾಖಲಾಗಿದೆ. ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರದಲ್ಲಿ 2.6ರಷ್ಟು ತೀವ್ರತೆ ದಾಖಲಾಗಿದೆ. ಬಸವಕಲ್ಯಾಣ ತಾಲೂಕಿನ ಯರಭಾಗದಲ್ಲಿ 3.2ರಷ್ಟು ತೀವ್ರತೆ ದಾಖಲಾಗಿದೆ. ಛತ್ರಪತಿ ಶಿವಾಜಿ ಜಯಂತಿ ಅಂಗವಾಗಿ ವಿಜಯಪುರ ನಗರದಲ್ಲಿ ಬೃಹತ್ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ರಾಮ ಮಂದಿರದಿಂದ ಶಿವಾಜಿ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಹೈದರಾಬಾದ್ ಶಾಸಕ ರಾಜಾ ಸಿಂಗ್ ನೇತೃತ್ವದಲ್ಲಿ ನಡೀತಾ ಇರುವ ಮೆರವಣಿಗೆ ಸಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಯುವಕರು ಪಾಲ್ಗೊಂಡಿದ್ರು. ಇನ್ನು ಮೆರವಣಿಗೆ ವೇಳೆ ಗಲಾಟೆ ಮಾಡ್ತಾ ಇದ್ದ ಕೆಲವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ ಘಟನೆಯನ್ನು ನಡೆಯಿತು.